ಕಂಪ್ಲೇಂಟ್ ಅನ್ನ ಕೂಡ ಮಾಡಿದ್ದಾರೆ ಅಲ್ಲಿರುವಂತಹ ಸಾರ್ವಜನಿಕರು ಈ ಕುರಿತಂತೆ. ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರು ಕೂಡ, ದೂರನ್ನ ಕೊಟ್ಟರು ಕೂಡ ಆ ಪೊಲೀಸರು ಇನ್ನೂ ಕೂಡ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ. ಒಂದು ನಿರ್ಲಕ್ಷ್ಯವನ್ನ ತೋರಿಸುತ್ತಿದ್ದಾರೆ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು. ಇನ್ನೂ ಕೂಡ ಆ ಘಟನಾ ಸ್ಥಳಕ್ಕೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ನೀಡದೆ ಒಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಜೆಸಿಬಿಯನ್ನ ಬಳಸಿ ಕುಂಟೆ ಕಟ್ಟಿ ಮತ್ತು ಸ್ಮಶಾನವನ್ನ ಧ್ವಂಸ ಮಾಡಿ ತಮ್ಮ ದರ್ಪವನ್ನ ಮೆರೆದಿದ್ದಾರೆ ಅಲ್ಲಿನ ಕಿಡಿಗೇಡಿಗಳು. ಸರ್ಕಾರದ ಜಾಗವಿದು, ಸರ್ಕಾರದ ಜಾಗವನ್ನೇ ಈ ರೀತಿ ಅಕ್ರಮವಾಗಿ ಧ್ವಂಸ ಮಾಡ್ತಾರೆ ಅಂತಂದ್ರೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಹಾಗಾದ್ರೆ ಅಲ್ಲಿನ ತಾಲೂಕು ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಪೊಲೀಸರು ದೂರು ಕೊಟ್ಟರು ಯಾಕೆ ತಗೊಳ್ತಿಲ್ಲ ಕ್ರಮನ ಅಂತ? ಯಾಕೆ ಇಷ್ಟು ನಿರ್ಲಕ್ಷ್ಯ ಅಲ್ಲಿ? ಒಟ್ಟಾರೆ 5 ಎಕರೆ 38 ಗುಂಟೆ ಸರ್ಕಾರದ ಜಾಗ ಅದು. ಅಲ್ಲಿನ ಊರಿನ ಹಿರಿಯರು ಕಟ್ಟಿಸಿದ ಸ್ಮಶಾನ ಅದು. ಉಳಿಬಾಗ್ಲೇನಿದೆ ಆ ಊರಿನ ಹಿರಿಯರು ಕಟ್ಟಿಸಿರುವಂತಹ ಸ್ಮಶಾನ ಅದು. ಸ್ಮಶಾನವನ್ನೇ ಬಿಡೋದಿಲ್ಲ ಅಂದ್ರೆ ಏನ್ರಿ ಇದು? ಎಂಥ ಘಟನೆ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕೂಡ ಅಲ್ಲಿಗೆ ಆ ಜಾಗಕ್ಕೆ ಭೇಟಿಯನ್ನ ನೀಡಿ ಯಾವ ರೀತಿಯೆಲ್ಲ ವಿಚಾರಣೆ ನಡೀತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಪಡೆದ್ರು. ಈಗ ನೀವು ಕೇಳಿಸ್ಕೊಂಡ್ರಿ, ನೋಡಿದ್ರಿ. ಇನ್ನೂ ಕೂಡ ಅಲ್ಲಿಗೆ ಪೊಲೀಸ್ ಬಂದಿಲ್ಲ, ಯಾವುದೇ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಈಗಲೂ ಕೂಡ. ಯಾಕೆ ಇಷ್ಟು ನಿರ್ಲಕ್ಷ್ಯ ಅಂತ? ಸರ್ಕಾರದ ಹಣದಿಂದ ಕಟ್ಟಿಸಿರುವಂತಹ ಒಂದು ಸ್ಮಶಾನ ಅದು. ಊರಿನ ಹಿರಿಯರು ಕಟ್ಟಿಸಿರುವಂತಹ ಸ್ಮಶಾನ ಅದು. ಆ ಸ್ಮಶಾನವನ್ನೇ ಧ್ವಂಸ ಮಾಡಲು ಹೊರಟಿದ್ದಾರೆ ಈ ಕಿಡಿಗೇಡಿಗಳು ಅಂತಂದ್ರೆ ಯಾಕೆ ಈ ಕೃತ್ಯ ನಡೆದಿರುವಂಥದ್ದು? ಈ ವಿಷಯ ತಿಳಿದ ಕೂಡಲೇ ನಮ್ಮ ಸಂಪೂರ್ಣ ನ್ಯೂಸ್ನ ಪ್ರತಿನಿಧಿ ಅಲ್ಲಿಗೆ ಭೇಟಿಯನ್ನ ನೀಡಿದ್ದಾರೆ. ವಿಚಾರಣೆಯನ್ನ ಪಡೆದುಕೊಂಡಿದ್ದಾರೆ ಅಲ್ಲಿನ ಸಾರ್ವಜನಿಕರ ಬಳಿ. ಪೊಲೀಸರಿಗೆ ದೂರನ್ನ ಕೊಡ್ಲಿಕ್ಕೆ ಹೋದ್ರೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು. ದೂರನ್ನ ಕೊಟ್ಟರು ಸಹ ಇನ್ನೂ ಆ ಸ್ಥಳಕ್ಕೆ ಯಾವ ಪೊಲೀಸ್ ಅಧಿಕಾರಿ ಕೂಡ ಭೇಟಿ ನೀಡಿಲ್ಲ ಇದುವರೆಗೂ ಕೂಡ. ಯಾಕೆ ಇಂತ ನಿರ್ಲಕ್ಷ್ಯ ಆಗ್ತಾ ಇರುವಂಥದ್ದು? ಈ ಕುರಿತಂತೆ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಈ ಎಲ್ಲಾ ಘಟನೆ ಏನಿದೆ ನಡೆದಿದೆ, ಈ ಧ್ವಂಸ ಘಟನೆ ಇದೆಲ್ಲ ಮಾಡಿಸ್ತಿರುವಂಥದ್ದು ವೇಣುಗೋಪಾಲ್ ಅನ್ನುವಂತ ವ್ಯಕ್ತಿ ಅಂತೆ. ಯಾಕೆ ಕೃತ್ಯವನ್ನ ಮಾಡಿಸ್ತಿದ್ದಾನೆ? ಯಾಕೆ ಈ ಸ್ಮಶಾನವನ್ನ ಧ್ವಂಸ ಮಾಡಿಸ್ತಿರೋದಾದ್ರೂ ಯಾಕೆ ಈ ವ್ಯಕ್ತಿ ಅಂತ? ಕಿಡಿಗೇಡಿಗಳನ್ನ ಕಳಿಸಿ ಒಂದು ಸ್ಮಶಾನವನ್ನ ಧ್ವಂಸ ಮಾಡಿಸ್ತಾರೆ ಅಂತಂದ್ರೆ ಇದೇ ವ್ಯಕ್ತಿ ನೋಡಿ, ಇಲ್ಲಿ ಏನೋ ನಾವು ಡಿಸ್ಪ್ಲೇ ಮಾಡ್ತಿದ್ದೀವಲ್ಲ, ಇದೇ ವ್ಯಕ್ತಿ ವೇಣುಗೋಪಾಲ್ ಅಂತ ಈತನ ಹೆಸರು. ಒಂದು ಸರ್ಕಾರದ ಜಾಗದಲ್ಲಿ ಕಟ್ಟಿಸಿರುವಂತಹ ಸ್ಮಶಾನವನ್ನ ಧ್ವಂಸ ಮಾಡಿದ ಕಿಡಿಗೇಡಿ. ಈ ಕುರಿತಂತೆ ಅಲ್ಲಿನ ಸಾರ್ವಜನಿಕರು ನಮ್ಮೊಟ್ಟಿಗೆ ವಿಚಾರವನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ರೆಡಿಯಾಗಿದ್ದಾರೆ. ಎಸ್, ನಮಸ್ತೆ ಸಾರಾ ಅವರೇ. ಹೇಳಿ ಮೇಡಮ್. ನಮಸ್ತೆ ಮೇಡಮ್. ಯಾಕಾಯ್ತು ಈ ಘಟನೆ ಅಂತ? ಧ್ವಂಸ ಮಾಡಿದ್ದಾರೆ ಸ್ಮಶಾನವನ್ನ. ಅಲ್ಲಿ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದೀರಂತೆ, ಆದ್ರೂ ಕೂಡ ಅಲ್ಲಿ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಏನಾಗ್ತಿದೆ ಆಕ್ಚುಲಿ ಅಲ್ಲಿ? ಆಮೇಲೆ 6 ಮಂತ್ ಬ್ಯಾಕ್ ಇಂದನೇ ನಾವು ಅವರಿಗೆ ಕಂಪ್ಲೇಂಟ್ ಎಲ್ಲ ಮಾಡಿದ್ವಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ. ಬಟ್ ಆದ್ರೆ ಇನ್ನು ಯಾರು ಕೂಡ ಅಲ್ಲಿಗೆ ಬಂದಿಲ್ಲ. ಮತ್ತೆ ಅದನ್ನ ರಾತ್ರೋರಾತ್ರಿ ಏನ್ ಮಾಡಿದಾರೆ, ಹೋಗಿ ಅಲ್ಲಿ ಒಂದು ಕಟ್ಟೆಗಳೆಲ್ಲ ಇದೆ, ಅದನ್ನೆಲ್ಲ ಒಡೆದಾಕಿದ್ದಾರೆ. ಅದ್ರ ಕೆಳಗಡೆನೆ ನಮ್ದು ಗದ್ದೆ ಎಲ್ಲ ಇದೆ. ಈಗ ಆ ಕಟ್ಟೆಲಿ ಏನಾದ್ರು ನೀರ್ ಬಂದ್ರೆ ನಾವು ಏನು ಬೆಳೆ ಬೆಳೆದಿರ್ತೀವಿ ಎಲ್ಲ ಅಲ್ಲಿ ನುಗ್ಗಿ ಎಲ್ಲ ನಾಶ ಆಗುತ್ತೆ, ನಮ್ಗೂ ಅನ್ಯಾಯ ಆಗುತ್ತೆ ಅಲ್ಲ. ಏನಾದ್ರು ಕೇಳ್ಲಿಕ್ಕೆ ಹೋದ್ರೆ ತುಂಬಾ ರಫ್ ಆಗಿ ಬರ್ತಾರೆ, ಜಗಳ ಮಾಡ್ತಾರೆ. ರಾತ್ರೋರಾತ್ರಿ ಎಲ್ಲ ಹೋಗಿ ಕಟ್ಟೆ ಎಲ್ಲ ಒಡೆದು ಕುಂಟೆ ಎಲ್ಲ ಒಡೆದಿದ್ದಾರೆ. ಅದರಿಂದ ನಷ್ಟನೂ ಕೂಡ ಆಗಿದೆ. ಏನಾದ್ರು ಮಾಡಿದ್ರೆ ಜಗಳ ಮಾಡಿ ತುಂಬಾ ಗಲಾಟೆ ಎಲ್ಲ ಮಾಡ್ತಾರೆ. ಅದು ಕಂಪ್ಲೇಂಟ್ ಕೂಡ ಆಗಿದೆ ಮೇಡಮ್. ಇನ್ನೂವರೆಗೂ ಯಾವುದು ಬಂದಿಲ್ಲ, ನಮ್ಗೆ ಏನು ಹೇಳಿಲ್ಲ. ಅದ್ರ ಬಗ್ಗೆ ಏನು ಆಕ್ಷನ್ ಕೂಡ ತಗೊಂಡಿಲ್ಲ.
ಓಕೆ ಇದ್ರ ಬಗ್ಗೆ ಅಲ್ಲಿನ ತಾಲೂಕು ಅಧಿಕಾರಿಗಳ ಬಳಿ ಏನಾದ್ರೂ ಈ ವಿಚಾರವನ್ನ ತಿಳಿಸಿದ್ರಾ ಅಂತ? ತಿಳಿಸಿದ್ದಾರೆ ಮೇಡಮ್, ಅವ್ರ ಕಿವಿಗೂ ಕೂಡ ಬಿದ್ದಿದೆ ಇದೆಲ್ಲ. ಓಕೆ ಅವ್ರೇನಾದ್ರೂ ಆಕ್ಷನ್ ತಗೊಂಡಿದ್ದಾರಾ ಹಾಗಾದ್ರೆ? ಏನು ತಗೊಂಡಿಲ್ಲ ಮೇಡಮ್. ಹೇಳ್ತಾರೆ ಊರು ದೊಡ್ಡ ಇವ್ರನ್ನೆಲ್ಲ ನಿಲ್ಸ್ಬಿಟ್ಟು ಮಾತಾಡೋಣ, ನಾವು ಸೆಟಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೂವರೆಗೂ ನಾವೇನಾದ್ರು ಅವ್ರು ಮತ್ತೆ ಹೋಗಿ ಅವ್ರನ್ನ ಫೋರ್ಸ್ ಮಾಡಿ ಮೇಲೆ ಹೋಗಿ ಏನಾದ್ರು ಕೇಳಲಿಕ್ಕೆ ಹೋದ್ರೆ, ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋದ್ರೆ ಅವ್ರು ಮಾಡ್ತಾ ಇಲ್ಲ. ಓಕೆ ಧನ್ಯವಾದ ಸಾರಾ ಪ್ರೀತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಂ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಅಲ್ಲಿನ ಸಾರ್ವಜನಿಕರು. ಕೇಳಿಸ್ಕೊಂಡ್ರಿ, ಇಷ್ಟೊತ್ತು ಮಾತನಾಡಿದೆ ಅಲ್ಲಿನ ಆ ಊರಿನ ಒಬ್ಬ ವ್ಯಕ್ತಿಯ ಬಳಿ ನಾನು. ಇನ್ನೂ ಕೂಡ ಅಲ್ಲಿ ತಾಲೂಕು ಅಧಿಕಾರಿಗಳ ಗಮನಕ್ಕೆ ಕೂಡ ನಾವು ತಂದಿದ್ದೀವಿ ಈ ವಿಚಾರವನ್ನ, ಪೊಲೀಸು ಅಧಿಕಾರಿಗಳ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. ಆದರೂ ಕೂಡ ಅಲ್ಲಿ ಆ ಘಟನಾ ಸ್ಥಳಕ್ಕೆ ಇನ್ನೂ ಕೂಡ ಯಾರು ಭೇಟಿಯನ್ನು ಕೊಟ್ಟಿಲ್ಲ, ಅಲ್ಲಿ ಯಾವ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಅಂತ ಅಲ್ಲಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಪೊಲೀಸರು ಕೂಡ ನಿರ್ಲಕ್ಷ್ಯವನ್ನ ಮಾಡ್ತಾ ಇರುವಂಥದ್ದು. ಯಾಕೆ ಈ ರೀತಿ ಮಾಡ್ತಾ ಇರುವಂಥದ್ದು? ಅಲ್ಲಿನ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ ರೈತರು. ಅಲ್ಲಿ ಧ್ವಂಸ ಮಾಡಿದ್ರೆ ಅವರ ಜಮೀನಿಗೆ ತೊಂದರೆ ಆಗುತ್ತೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಈಗ ಒಬ್ರು ಈ ರೀತಿಯಾಗಿ ರೈತರಿಗೆ ತೊಂದರೆ ಆಗ್ತಿದ್ರೂ ಕೂಡ ಯಾರು ಕೂಡ ಒಂದು ಅಧಿಕಾರಿ ಅಲ್ಲಿ ಬಂದು ಆ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇಲ್ಲ ಅಂತಂದ್ರೆ ಯಾಕಿಷ್ಟು ನಿರ್ಲಕ್ಷ್ಯ? ಅಲ್ಲಿ ಕಿಡಿಗೇಡಿಗಳು ಬಂದು ಒಂದು ಸ್ಮಶಾನವನ್ನ ಧ್ವಂಸ ಮಾಡ್ತಾರೆ ಅಂತಂದ್ರೆ ಅದು ಸರ್ಕಾರಿ ಜಾಗದಲ್ಲಿ ನಿರ್ಮಾಣ ಮಾಡಿರುವಂತಹ ಸ್ಮಶಾನ. ಅದು ಆ ಸ್ಮಶಾನವನ್ನ ಧ್ವಂಸ ಮಾಡ್ತಾರೆ. ಊರಿನ ಹಿರಿಯರು ಕಟ್ಟಿಸಿರುವಂತಹ ಸ್ಮಶಾನ ಅದು. ಆ ಸ್ಮಶಾನವನ್ನ ಧ್ವಂಸ ಮಾಡ್ತಾರೆ ಅಂತಂದ್ರೆ ಏನಿರ್ಬೋದು ಇದರ ಕಾರಣ? ರೈತರಿಗೆ ಇದರಿಂದ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಿದ್ದಾರೆ ಅಲ್ಲಿನ ಸಾರ್ವಜನಿಕರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಫ್ರಾನ್ಸಿಸ್ ಅಂತ ಹೇಳಿ, ಆ ಊರಿನ ಒಬ್ಬ ವ್ಯಕ್ತಿ. ನಮಸ್ತೆ ಫ್ರಾನ್ಸಿಸ್. ನಮಸ್ತೆ ಮೇಡಮ್. ಈಗಾಗಲೇ ಈ ಧ್ವಂಸ ಏನ್ ಮಾಡಿದ್ದಾರೆ ಸ್ಮಶಾನವನ್ನ, ಈಗಲೂ ಕೂಡ ಪೊಲೀಸರು ಅಲ್ಲಿ ಭೇಟಿ ನೀಡಿಲ್ಲ ಅಂತ ಹೇಳಿ ಕೇಳಿ ಬಂದಿರುವಂತದ್ದು. ತಾಲೂಕು ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿ ನೀಡಿಲ್ಲ. ಹೌದು ಮೇಡಮ್. ಯಾಕೆ ಅಂತ? ಸ್ಮಶಾನಕ್ಕೆ ಭೇಟಿ ನೀಡಿದ್ದಾರೆ ಮೇಡಮ್. ಸ್ಮಶಾನಕ್ಕೆ ಭೇಟಿ ನೀಡಿ ಅದೇ ಕೆರೆ ಕಟ್ಟೆಗೆ ಅದು ಇದು ಮಾಡಿಲ್ಲ. ನಾವು ಕೇಸ್ ಇದೆ ನ್ಯೂಸ್ ಕೊಟ್ಟಿದ್ದೀವಲ್ಲ, ಅದು ಹಂಗೆ ತಡ ಆಗಿ ಭೇಟಿ ಆಗಿ ಕೇಸ್ ಆಗಿಲ್ಲ. ಅದು ಏನ್ ತೊಂದರೆ ಆಗ್ತಿದೆ ನಿಮ್ಗೆ? ನಾವು ವ್ಯವಸಾಯಕ್ಕೆಲ್ಲ ತೊಂದರೆ ಆಗ್ತಾ ಇದೆ ಮೇಡಮ್. ಕಟ್ಟೆ ಎಲ್ಲ ತೆಗೆದ್ಬಿಟ್ಟು ನಮಗೆ ನೀರಾವರಿ ಎಲ್ಲ ಕಟ್ ಮಾಡಿದ್ದಾರೆ. ಮತ್ತೆ ಮಶಾನ ಎಲ್ಲ ಆಕ್ರಮಿಸಿದ್ದಾರೆ, ಎಲ್ಲ ತಳ್ಬಿಟ್ಟವ್ರೆ. ಮತ್ತೆ ಕಟ್ಟೆಗಳೆಲ್ಲ ಇದು ಮಾಡ್ತಾವ್ರೆ, ಎಲ್ಲ ಮಾಡ್ಕೊಳಕ್ಕೆ ಅವ್ರ ರೆಸ್ಕ್ಯೂ ಮಾಡ್ಕೊಳಕ್ಕೆ ಅವ್ರು ಇದು ಮಾಡಕ್ಕೆ ಸರ್ಕಾರ ಭೂಮಿನ ಅವರ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಈ ರೀತಿ ಮಾಡ್ತಿರೋದು ಅಂತ? ಹೌದು ಮೇಡಮ್. ನೀವು ಯಾರ ಬಳಿ ದೂರನ್ನ ನೀಡಿದ್ರಿ ಹಾಗಾದ್ರೆ? ಮೇಡಮ್ ಅದೇ ವೇಣುಗೋಪಾಲು, ಅಮರ್ ಮತ್ತೆ ಅವ್ರ ಕುಟುಂಬದವರೇ ಮೇಡಮ್. ಅವರು ಈ ಕೃತ್ಯವನ್ನ ಮಾಡಿರೋದಾ ಹಾಗಾದ್ರೆ? ಹೌದು ಮೇಡಮ್. ಓಕೆ. ಪೊಲೀಸರಿಗೆ ದೂರನ್ನ ನೀಡಿದ್ರಾ? ಮೇಡಮ್ ಮೊದಲನೇ ಸಾರಿ ನೀಡಿದ್ವಿ 6 ತಿಂಗಳ ಮುಂಚೆ. ಅದು ನಾವು ಮತ್ತೆ ದೊಡ್ಡ ಮನುಷ್ಯೆಲ್ಲ ಊರಿನ ಹಿರಿಯರೆಲ್ಲ ಮಾತಾಡ್ತೀವಿ ಅಂದ್ರು. ಅದು ಹಾಗೆ ಡಿಲೇ ಆಯ್ತು ಮೇಡಮ್. ಡಿಲೇ ಆಯ್ತು. ಅದು ಮತ್ತೆ ಅವರು ನಾವು ಏನಾದ್ರು ಆಕ್ಷನ್ ಆದ್ರೆ ಏನು ಅಲ್ಲಿ ಬರಬೇಡಿ, ನಾವು ಮಾತಾಡೋ ಗಂಟ ಅಂತ ಹೇಳಿದ್ರು. ಈಗ ಪೊಲೀಸರು 6 ತಿಂಗಳಿಂದ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರಾ ಹಾಗಾದ್ರೆ? ನೀಡಿದ್ರು ಮೇಡಮ್. ಏನ್ ಹೇಳಿದ್ರು? ಅದೇ ಊರಿನ ಹಿರಿಯರ ಹತ್ರ ಮಾತಾಡಿ ಸಾಲ್ವ್ ಮಾಡಿ, ಸಾಲ್ವ್ ಆಗಿಲ್ಲ ಅಂದ್ರೆ ಅದು ಯಾರು ಮುಟ್ಟಬಾರ್ದು, ನೀವು ಹೋಗ್ಬಾರ್ದು, ಅವರು ಹೋಗ್ಬಾರ್ದು ಅಂತ ಹೇಳಿದ್ರು. ಮತ್ತೆ ಅವರು ನೈಟೇ ಧ್ವಂಸ ಮಾಡಿದ್ದಾರೆ. ಧನ್ಯವಾದ ಫ್ರಾನ್ಸಿಸ್ ನಿಮ್ಮೆಲ್ಲ ಮಾಹಿತಿ. ಈಗ ಫ್ರಾನ್ಸಿಸ್ ಅವರು ಮಾತಾಡಿದ್ರು, 6 ತಿಂಗಳ ಹಿಂದೆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಭೇಟಿ ನೀಡಿರ್ತಾರಂತೆ. ಭೇಟಿ ನೀಡ್ಬಿಟ್ಟು ನೀವು ಹೋಗ್ಬಾರ್ದು, ಯಾರು ಕೂಡ ಆ ಜಾಗಕ್ಕೆ ಹೋಗ್ಬಾರ್ದು, ಹಿರಿಯರ ಒಟ್ಟಿಗೆ ಮಾತನಾಡಿ ಬಗೆಹರಿಸ್ತೀವಿ ಅಂತ ಹೇಳಿದ್ರಂತೆ. ಇನ್ನೂ ಕೂಡ ಯಾವುದೇ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಅಲ್ಲಿ.